ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ರೆಸಿಪಿನ ಮಾಡಿ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹಲಸಿನಕಾಯಿ ಕೀಮಾ ಬಾಲ್ನ ರೆಡಿ ಮಾಡೋಣಂತೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಸೊ ಪ್ಲೀಸ್ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ನಾನಿಲ್ಲಿ ಹಲಸಿನಕಾಯಿನ ಕಟ್ ಮಾಡಿ, ಇವಾಗ ನಾನು ಹೋಳಾಗಿ ಕಟ್ ಮಾಡಿ, ಇವಾಗ ನಾನು ಸ್ವಲ್ಪ ಅದಕ್ಕೆ ಉಪ್ಪು ಹಾಕಿ 2 ವಿಸಿಲ್ ನೋಡಿಸ್ಕೊತೀನಿ. ಸೊ ಇವಾಗ ವಿಸಿಲ್ ಆಗಿದೆ, ನಾನು ಇದನ್ನು ಸೋರ್ಲಿಕ್ಕಿಟ್ಟು ಇವಾಗ ಸ್ಮ್ಯಾಶರಿಂದ ಅದನ್ನ ಫುಲ್ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಒಂಚೂರು ಅದರಲ್ಲಿ ಗಂಟಿರಬಾರ್ದು. ಸೊ ಅದು ಕೀಮಾ ಥರನೇ ಆಗುತ್ತೆ. ಸೊ ಇವಾಗ ಅದಕ್ಕೆ ನಾನು ಬ್ಯಾಟರ್ ಬಂದು ಕಡಲೆ ಹಿಟ್ಟು 1 ಬೌಲ್, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪೆಪ್ಪರು, ಅರಿಶಿನ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಮತ್ತು ಒಂಚೂರು ಗರಂ ಮಸಾಲ, ಸ್ವಲ್ಪ ಜೀರಾ ಪೌಡರ್, ಇಷ್ಟನ್ನು ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ನಾನು ಇದನ್ನು ಎಲ್ಲನೂ ಹಾಕೋತಾ ಇದ್ದೀನಿ. ಸೊ ಇವಾಗ ಇದನ್ನೆಲ್ಲನೂ ಹಾಕಿ ನಾವು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ. ಇವಾಗ ಕಡಲೆ ಹಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ಮಿಕ್ಸ್ ಮಾಡ್ತಾ ಅದಕ್ಕೆ 1 ಬೌಲ್ ಹಿಡಿಯುತ್ತೆ. ಬಟ್ ನಾನಿಲ್ಲಿ ಒಂದು ಇಡೀ ಹಲಸಿನಕಾಯಿ ತೊಗೊಂಡಿರೋದ್ರಿಂದ ನನಗೆ ಆ ಬೌಲಲ್ಲಿ 1 ಬೌಲ್ ಕರೆಕ್ಟಾಗಿ ಹಿಡಿತು. ಸೊ ಇವಾಗ ಈ ಥರ ರೆಡಿಯಾಗಿದೆ ಬ್ಯಾಟರು. ಸೊ ಇವಾಗ ನಾನು ಇದನ್ನು ಈ ಥರ ಕೀಮಾ ಬಾಲ್ ಥರ ಮಾಡ್ಕೋತಾ ಇದ್ದೀನಿ. ಇದನ್ನು ಈ ಥರ ಮಾಡಿಟ್ಕೊಂಡು ನಾನಿವಾಗ ಆಲ್ರೆಡಿ ಆಯಿಲ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ನಾವು ಅದನ್ನು ಎಣ್ಣೆಯಲ್ಲಿ ಬಿಡೋಣಂತೆ. ಇವಾಗ ಇಲ್ಲಿ ಎಣ್ಣೆನೂ ಅಷ್ಟು ಚೆನ್ನಾಗಿ ಕಾದಿದೆ. ಇವಾಗ ನಾನು ಒಂದೊಂದನ್ನೇ ಅದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದಂತೂ ಟೇಸ್ಟು ಸಖತ್ತಾಗಿರುತ್ತೆ ಗೈಸ್. ಸೊ ಇದೇ ಕೀಮಾ ಬಾಲಲ್ಲೇ ನಮಗೆ ಇನ್ನೂ ಒಂದು ರೆಸಿಪಿನ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇವಾಗ ಇದು ರೆಡಿ ಆಗ್ತಾಯಿದೆ. ಇದನ್ನು ನೀವು ಸ್ಪೈಸಿ ಸಾಸ್ ಮತ್ತು ಮಯೋನೈಸ್ ಜೊತೆ ಸರ್ವ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇದು ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.